ಪುಣ್ಯಭೂಮಿ, ಕರ್ಮಭೂಮಿ, ತ್ಯಾಗಭೂಮಿ, ಮೋಕ್ಷಭೂಮಿ ಎಂಬಿತ್ಯಾದಿ ಹೆಗ್ಗಳಿಕೆಗಳಿಗೆ ಪಾತ್ರವಾಗಿರುವ ನಾಡು ನಮ್ಮದು. ಹಾಗೆಯೇ ಅತ್ಯಂತ ಪ್ರಾಚೀನವೂ ಪರಮ ಪವಿತ್ರವೂ ಆದ ಸಂಸ್ಕೃತಿ ಪರಂಪರೆ ನಮ್ಮದು. ಇಂತಹ ಸಮೃದ್ಧ ಸಮಾಜ ಈಗ ಎದುರಿಸುತ್ತಿರುವ ಗಂಭೀರ ಸಮಸ್ಯೆಗಳಲ್ಲಿ ಮತಾಂತರವೂ ಒಂದು. ಇಂದು ಕ್ರೈಸ್ತ ಮಿಷನರಿಗಳು ಕೋಟಿಗಟ್ಟಲೆ ವಿದೇಶಿ ನಿಧಿಯೊಂದಿಗೆ ಭಾರತದಾದ್ಯಂತ ಕೈಗೊಂಡಿರುವ ಮತಾಂತರ ಕಾರ್ಯ ಹಿಂದೂ ಸಮಾಜಕ್ಕೆ ಸವಾಲು ಒಡ್ಡುವ ಹಂತ ತಲುಪಿದೆ. ಸರ್ವೇ ಜನಾಃ ಸುಖಿನೋ ಭವಂತು ಎನ್ನುತ್ತವೆ ವೇದಗಳು. ಇವನಾರವ ಎಂದೆಣಿಸದೆ ಇವ ನಮ್ಮವ ಎನ್ನಬೇಕೆಂಬ ಸಂದೇಶ ನೀಡಿದ್ದಾರೆ ಕ್ರಾಂತಿಕಾರಿ ಅಣ್ಣ ಬಸವಣ್ಣನವರು. ಇನ್ನು ರಾಷ್ಟ್ರಕವಿ ಕುವೆಂಪು ಅವರಂತೂ ವಿಶ್ವ ಮಾನವನೆಂಬ ಅಭೂತಪೂರ್ವ ಕಲ್ಪನೆಯನ್ನೇ ನೀಡಿದ್ದಾರೆ. ವಸುಧೈವ ಕುಟುಂಬಕಂ ಅಂದರೆ ಇಡೀ ಜಗತ್ತೇ ಒಂದು ಕುಟುಂಬ ಎಂಬ ಸುಂದರ ಕಲ್ಪನೆಯ ಸಂಸ್ಕೃತಿ ನಮ್ಮದು. ಎಲ್ಲರಲ್ಲಿ ಮತ್ತು ಎಲ್ಲದರಲ್ಲಿ ಭಗವಂತನನ್ನು ಕಾಣುವ ವಿಶಾಲ ಮನೋಭಾವ ನಮ್ಮದು. ಆದರೆ ನಮ್ಮ ಈ ಹೃದಯ ವೈಶಾಲ್ಯವನ್ನೇ ದೌರ್ಬಲ್ಯವೆಂದು ತಿಳಿದುಕೊಂಡು ಕೆಲವು ಕ್ರೈಸ್ತ ಮಿಷನರಿಗಳು ಸದ್ದಿಲ್ಲದೆ ಮತಾಂತರ ಕಾರ್ಯದಲ್ಲಿ ತೊಡಗಿದ್ದರೆ, ಅಮೆರಿಕನ್ ಮೂಲದ ಮಿಷನರಿ ಸಂಸ್ಥೆಯೊಂದು ಭಾರತದಲ್ಲಿ ತಾನು ಕೈಗೊಂಡಿರುವ ಮತಾಂತರದ ಉದ್ದೇಶ, ವ್ಯಾಪ್ತಿ, ವೈಖರಿಯ ಬಗ್ಗೆ ಬಹಿರಂಗವಾಗಿಯೇ ಹೇಳಿಕೊಂಡಿದೆ. ಈ ಮತಾಂತರಿಗಳ ಪ್ರಕಾರ ಬರೀ ಧೂಳು, ಕೊಳೆ, ಬಡತನಗಳಿಂದಲೇ ತುಂಬಿರುವ ಭಾರತದ ಸುಮಾರು 6 ಲಕ್ಷ ಹಳ್ಳಿಗಳ ಜನರು ನಿಜವಾದ ದೇವರ ಹೆಸರನ್ನು ಕೇಳಿಯೇ ಇಲ್ಲ. ಅವರ ಪ್ರಕಾರ ನಿಜವಾದ ದೇವರೆಂದರೆ ಶಿಲುಬೆಗೇರಿರುವ ಯೇಸು ಮಾತ್ರ. ಹಾಗಾಗಿ ಈ ಎಲ್ಲ ಗ್ರಾಮೀಣ ಭಾರತೀಯರಿಗೆ ಶಿಲುಬೆಗೇರಿರುವ ಯೇಸುವನ್ನು ಪರಿಚಯಿಸುವುದು ಚರ್ಚ್ನ ಜವಾಬ್ದಾರಿ. ಈ ರೀತಿ ನಿಜವಾದ ದೇವರನ್ನು ಭಾರತೀಯರಿಗೆ ಪರಿಚಯಿಸಲು ಕ್ರೈಸ್ತ ಮಿಷನರಿಗಳು ಆರಿಸಿಕೊಂಡಿರುವ ಮಾರ್ಗವಾದರೂ ಎಂಥದ್ದು? ಮೊದಲು ವಿವಿಧ ಸೇವಾ ಕಾರ್ಯಗಳ ಸೋಗಿನಲ್ಲಿ ಅತ್ಯಂತ ವ್ಯವಸ್ಥಿತ ರೀತಿಯಲ್ಲಿ ಹಳ್ಳಿಗಳನ್ನು ಪ್ರವೇಶಿಸುವುದು. ಆಮೇಲೆ ತಾವು ಮೊದಲೇ ಗುರುತಿಸಿರುವ ನಿರ್ದಿಷ್ಟ ಜಾತಿಗೆ ಸೇರಿದ ಸ್ಥಳೀಯರನ್ನು ಕೆಲಸಕ್ಕೆ ಸೇರಿಸಿಕೊಳ್ಳುವುದು. ನಂತರ ಅವರ ಮೂಲಕ ಮನೆ ಮನೆ ಭೇಟಿ ಮಾಡುವುದು. ನಿರಂತರವಾಗಿ ಅವರ ಸಂಪರ್ಕದಲ್ಲಿ ಇರುವ ಮೂಲಕ ಅವರೆಲ್ಲರ ಮನದಲ್ಲಿ ಹಿಂದುತ್ವದ ಬಗ್ಗೆ ಅಸಮಾಧಾನ ಮೂಡಿಸುವುದು. ಅದೇ ಸಮಯಕ್ಕೆ ಸುವಾರ್ತಾ ಕೂಟಗಳು, ರೋಗ ನಿವಾರಕ ಕೂಟಗಳ ಹೆಸರಿನಲ್ಲಿ ಭಾರೀ ಸಭೆಗಳನ್ನು ಏರ್ಪಡಿಸಿ ಸಾವಿರಾರು ಜನರನ್ನು ಸೇರಿಸಿ ಸ್ಪರ್ಶ ಮಾತ್ರದಿಂದ ಕಾಯಿಲೆ, ಅಂಗವೈಕಲ್ಯ, ಮಾನಸಿಕ ಸಮಸ್ಯೆಗಳನ್ನು ದೂರ ಮಾಡುವುದಾಗಿ ಹೇಳುವ ತಂತ್ರಗಳ ಮೂಲಕ ಭೂತ, ದೆವ್ವ ಬಿಡಿಸುವುದಾಗಿ ಮುಗ್ಧ ಜನರನ್ನು ನಂಬಿಸುವುದು. ಕೊನೆಗೆ ಜ್ಞಾನ ಸ್ನಾನ ಎಂಬ ಕ್ರಿಯೆಯ ಮೂಲಕ ಅವರೆಲ್ಲರನ್ನೂ ಕ್ರೈಸ್ತ ಮತಕ್ಕೆ ಮತಾಂತರಗೊಳಿಸುವುದು. ಇದನ್ನೇ ಬ್ಯಾಪ್ಟಿಸಂ ಎನ್ನುತ್ತಾರೆ ಮಿಷನರಿಗಳು. ಹೀಗೆ ಕ್ರೈಸ್ತ ಮಿಷನರಿಗಳ ಮಾತಿಗೆ ಮರುಳಾಗಿ ಕ್ರೈಸ್ತ ಮತವನ್ನು ಅಪ್ಪಿಕೊಳ್ಳುತ್ತಿರುವ ಮುಗ್ಧ ಬಂಧುಗಳು ಹಿಂದುತ್ವದ ಭಾರತೀಯತೆಯ ಸಾರವನ್ನೆಲ್ಲ ತಿಳಿದುಕೊಂಡು ಇಲ್ಲಿ ಶಾಂತಿ ಸಿಗದೆ ಬೈಬಲ್ ಅನ್ನು ಚೆನ್ನಾಗಿ ಅರ್ಥೈಸಿಕೊಂಡು ಜೀಸಸ್ನಿಂದ ಮಾತ್ರ ನೆಮ್ಮದಿ ಎಂದು ಅರಿತು ಮತಾಂತರವಾಗುತ್ತಿದ್ದಾರೆಯೇ? ಖಂಡಿತ ಇಲ್ಲ. And Jesus said, "Go, and I will make you fishers of men." ಅದು ಆಮಿಷದ ಮೋಸದ ಮತಾಂತರ. ಪಾದ್ರಿಗಳೇ ಹೇಳುವಂತೆ ಹೀಗೆ ಮತಾಂತರಗೊಳ್ಳುವವರೆಲ್ಲರೂ ಕುರಿಗಳು. ನಾವು ಹೆಣೆಯುತ್ತಿರುವ ಬಲೆಗೆ ಬೀಳುತ್ತಿರುವವರು. ಅಂದರೆ ಇವರಲ್ಲಿ ಯಾವುದೇ ರೀತಿಯ ಮಾನಸಿಕ, ಆಧ್ಯಾತ್ಮಿಕ ಪರಿವರ್ತನೆ ಇಲ್ಲ.
ಹೀಗೆ ಮುಗ್ಧ ಹಿಂದೂ ಬಾಂಧವರನ್ನು ವಂಚಿಸಿ ಮತಾಂತರಗೊಳಿಸುವ ಕಾರ್ಯಕ್ಕೆ ಶತಮಾನಗಳ ಇತಿಹಾಸವೇ ಇದೆ. ಆದರೆ ಇವತ್ತು ಅದು ತನ್ನೆಲ್ಲ ಇತಿಮಿತಿಗಳನ್ನು ಮೀರಿ ಬೆಳೆಯುತ್ತಿದೆ. ಇದರ ಘೋರ ಪರಿಣಾಮ ಈಗ ಹಿಂದೂ ಸಮಾಜದ ನೆಮ್ಮದಿಯ ಮೇಲೆ, ಭಾರತದ ಅಖಂಡತೆಯ ಮೇಲೆ ಗೋಚರವಾಗುತ್ತಿದೆ. ಇಡೀ ಈಶಾನ್ಯ ಭಾರತದಲ್ಲಿ ಭಾರತೀಯ ಸಂಸ್ಕೃತಿಯ ವನವಾಸಿ ಬುಡಕಟ್ಟು ಜನಾಂಗ ಸಾರಾಸಗಟಾಗಿ ಮತಾಂತರಗೊಂಡಿದೆ. ಇದರ ಪರಿಣಾಮವಾಗಿ ಸಪ್ತ ಸಹೋದರಿಯರೆಂದೇ ಕರೆಯಲ್ಪಡುವ ಈಶಾನ್ಯ ಭಾರತದ 7 ರಾಜ್ಯಗಳು ಕ್ರೈಸ್ತಮಯವಾಗಿವೆ. ಹಿಂದುತ್ವದಿಂದ, ಭಾರತೀಯತೆಯಿಂದ ದೂರಾದ ಪರಿಣಾಮವೇ ಅಲ್ಲಿ ಪ್ರತ್ಯೇಕತೆಯ ಕೂಗು ಜೋರಾಗಿದೆ. ಈ ಪೈಕಿ ಮಿಜೋರಾಂನಲ್ಲಿ 95%, ತ್ರಿಪುರಾದಲ್ಲಿ 80%, ಮಣಿಪುರದಲ್ಲಿ 70%, ನಾಗಾಲ್ಯಾಂಡ್ನಲ್ಲಿ 95%, ಮೇಘಾಲಯದಲ್ಲಿ 75% ಜನ ಕ್ರೈಸ್ತ ಮತಕ್ಕೆ ಮತಾಂತರಗೊಂಡಿದ್ದಾರೆ. ನಾಗಾಲ್ಯಾಂಡ್ನಲ್ಲಂತೂ ಭಾರತದ ನಾಯಿಗಳಿಗೆ ಪ್ರವೇಶವಿಲ್ಲ ಎಂಬ ಬೋರ್ಡು, ಜೊತೆಗೆ ನಾಗಾಲ್ಯಾಂಡ್ ಪ್ರವೇಶಿಸಲು ವೀಸಾ ರೀತಿಯ ಇನ್ನರ್ ಲೈನ್ ಪರ್ಮಿಟ್ನ ಅವಶ್ಯಕತೆ ಭಾರತದ ಸ್ವಾಭಿಮಾನ, ಸಾರ್ವಭೌಮತೆಯನ್ನೇ ಕೆಣಕುವಂತಿದೆ. ಈ ರಾಜ್ಯಗಳು ಬ್ಯಾಪ್ಟಿಸಂ ಪ್ರೇರಿತ ಭಯೋತ್ಪಾದನೆಯಿಂದ ನಲುಗಿ ಹೋಗಿವೆ. ಹೇಗಿದೆ ನೋಡಿ, ಶಾಂತಿ ದೂತರೆಂದು ಹೇಳಿಕೊಳ್ಳುವ ಕ್ರೈಸ್ತ ಮಿಷನರಿಗಳು ಮತಾಂತರದ ಮೂಲಕ ಬಿತ್ತಿರುವ ಅಶಾಂತಿಯ ಬೀಜ. ಈ ಕಾರಣಕ್ಕಾಗಿಯೇ ಅಂದು ಸ್ವಾಮಿ ವಿವೇಕಾನಂದರು ಒಬ್ಬ ವ್ಯಕ್ತಿ ಮತಾಂತರಗೊಂಡರೆ ರಾಷ್ಟ್ರಾಂತರಗೊಂಡಂತೆ ಎಂದು ಗುಡುಗಿದ್ದು. ಅಷ್ಟೇಕೆ, ನನಗೊಂದು ಕಾನೂನು ರೂಪಿಸುವ ಅವಕಾಶ ಸಿಕ್ಕರೆ ನಾನು ರಚಿಸುವ ಮೊದಲ ಕಾನೂನು ಎಂದರೆ ಮತಾಂತರ ನಿಷೇಧ ಕಾನೂನು ಎಂದಿದ್ದರು ಮಹಾತ್ಮ ಗಾಂಧಿ. ಇವರಷ್ಟೇ ಅಲ್ಲ, ಇಡೀ ರಾಷ್ಟ್ರಕ್ಕೆ ಸಮಾನತೆಯ ಸಂದೇಶ ನೀಡಿದ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್, ಬಾಬು ಜಗಜೀವನ್ ರಾಮ್ ಅವರಂಥ ನಾಯಕರು ಈ ಮತಾಂತರದ ಪಿಡುಗಿನ ವಿರುದ್ಧ ದನಿ ಎತ್ತಿದ್ದರು. ನಮ್ಮ ಭಾರತೀಯ ಸಂವಿಧಾನದ ಕಲಂ 25ರ ಅನ್ವಯ ಮತ ಪ್ರಚಾರ ಮಾಡತಕ್ಕಂಥದ್ದು ಪ್ರತಿಯೊಬ್ಬ ಭಾರತೀಯನ ವಿಚಾರ, ಅದಕ್ಕೆ ಯಾವುದೇ ಅಡ್ಡಿ ಆತಂಕಗಳಿಲ್ಲ. ಆದರೆ ಬಲವಂತವಾಗಿ ಮತ್ತೊಬ್ಬರನ್ನ ಮತಾಂತರಗೊಳಿಸುವುದು, ಪ್ರಲೋಭನೆಗಾಗಿ, ಆಮಿಷದಿಂದ, ಬೇರೆ ಬೇರೆ ಕಾರಣಗಳಿಗಾಗಿ ಮತಾಂತರಗೊಳಿಸುವುದು ಕಾನೂನು ಬಾಹಿರ ಅನ್ನತಕ್ಕಂಥದ್ದು ನಮ್ಮ ನ್ಯಾಯಾಲಯಗಳು ಈಗಾಗಲೇ ಸ್ಪಷ್ಟಪಡಿಸಿದೆ. ಬಲವಂತ ಮತಾಂತರ ಅಂದರೆ ಕನ್ವರ್ಷನ್ ಬೈ ಫ್ರಾಡ್, ಬೈ ಕ್ವಾರ್ಷನ್, ಬೈ ಮಿಸ್ರೆಪ್ರೆಸೆಂಟೇಷನ್ ಆರ್ ಬೈ ಎನಿ ಡಿಸೆಪ್ಷನ್ ದಟ್ ಈಸ್ ಪ್ರೊಹಿಬಿಟೆಡ್ ಅಂಡರ್ ಲಾ. ಬಲವಂತ ಮತಾಂತರ ಯಾರಿಗಾದರೂ ಪ್ರಲೋಭನೆಯನ್ನು ಒಡ್ಡಿ ಬೇರೆ ಬೇರೆ ಕಾರಣಗಳಿಗಾಗಿ ಅವರನ್ನು ಒಂದು ಧರ್ಮಕ್ಕೆ ಸೇರಿಸಿಕೊಳ್ಳಬೇಕು ಅಂತ ಯಾರಾದರೂ ಪ್ರಯತ್ನ ಪಟ್ಟರೆ ಅದು ಶಿಕ್ಷಾರ್ಹವಾದ ಅಪರಾಧ. ನಮ್ಮ ದೇವರು, ನಮ್ಮ ಧರ್ಮ ಮತ್ತು ನಮ್ಮ ದೇಶದ ಹಿತರಕ್ಷಣೆಯ ದೃಷ್ಟಿಯಿಂದ ವಿದೇಶದಿಂದ ಹರಿದು ಬರತಕ್ಕಂಥ ಹಣವನ್ನು ತಡೆಯಬೇಕಾಗುತ್ತೆ. ಹಾಗಾಗಿ ಮತಾಂತರವನ್ನು ನಾವು ನಿಲ್ಲಿಸಬಹುದು. ಧರ್ಮವನ್ನು ಮುಕ್ತವಾಗಿ ಬೋಧಿಸುವ, ಅನುಷ್ಠಾನಗೊಳಿಸುವ ಹಾಗೂ ಪ್ರಚಾರ ಮಾಡುವ ಹಕ್ಕನ್ನು ನಮಗೆ ನೀಡಿದೆ ಭಾರತದ ಸಂವಿಧಾನದ 25ನೇ ವಿಧಿ. ಆದರೆ ನಮ್ಮ ಸಂವಿಧಾನ ನೀಡಿರುವ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕನ್ನು ದುರುಪಯೋಗಪಡಿಸಿಕೊಂಡು ಈ ರೀತಿ ಕಾನೂನು ಮುರಿಯುವ ಕೆಲಸದಲ್ಲಿ ತೊಡಗಿದ್ದಾರೆ ಕ್ರೈಸ್ತ ಮಿಷನರಿಗಳು. ಅವರುಗಳ ಈ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಹರಿದು ಬರುತ್ತಿರುವುದು ವಿದೇಶಿ ಹಣ. ಈ ಕ್ರೈಸ್ತ ಮಿಷನರಿಗಳು ವಿದೇಶಗಳಿಂದ ಸಾವಿರಾರು ಕೋಟಿ ರೂಪಾಯಿ ಹಣ ಸಂಗ್ರಹಿಸಿ ಈ ರೀತಿಯ ಅಕ್ರಮ ಮತಾಂತರ ನಡೆಸಲು ಕಾರಣವಾದರೂ ಏನು? ಮಿಷನರಿಗಳ ಪಾಲಿಗೆ ಇದು ಕ್ರೈಸ್ತ ಮತದ ಅಸ್ತಿತ್ವದ ಪ್ರಶ್ನೆ. ಈ ಮಿಷನರಿಗಳು ಭಾರತಕ್ಕೆ ಬಂದು ವಾಮ ಮಾರ್ಗಗಳ ಮೂಲಕ ಮುಗ್ಧ ಹಿಂದೂಗಳನ್ನು ಮತಾಂತರಗೊಳಿಸಲು ಕ್ರೈಸ್ತ ಮತದ ಬೇರುಗಳು ಅದರ ಮೂಲ ನೆಲೆಯಲ್ಲೇ ದುರ್ಬಲಗೊಳ್ಳುತ್ತಿರುವುದು ಕಾರಣ.
ಇದು ವಿಚಿತ್ರವೆನಿಸಿದರೂ ಸತ್ಯ. ಏಕೆಂದರೆ ಇವತ್ತು ಪಾಶ್ಚಾತ್ಯರಲ್ಲಿ ಕ್ರೈಸ್ತ ಮತದ ಬಗ್ಗೆ ನಂಬಿಕೆ, ಶ್ರದ್ಧೆ ಕಡಿಮೆಯಾಗುತ್ತಿದೆ. ಚರ್ಚ್ಗೆ ಹೋಗುವವರ ಸಂಖ್ಯೆ ದಿನೇ ದಿನೇ ಕ್ಷೀಣಿಸುತ್ತಿರುವ ವರದಿಗಳಿವೆ. ಹೀಗಾಗಿ ಕ್ರೈಸ್ತರ ಸಂಖ್ಯೆ ಹೆಚ್ಚಿಸಿಕೊಳ್ಳಲು ಭಾರತ ಸೇರಿದಂತೆ ವಿವಿಧ ದೇಶಗಳಲ್ಲಿ ತಮ್ಮ ರಾಜಕೀಯ ಪ್ರಭಾವ ಉಳಿಸಿಕೊಳ್ಳಲು ಮಿಷನರಿಗಳು ಮತಾಂತರದ ಮಾರ್ಗ ಆಯ್ದುಕೊಂಡಿದ್ದಾರೆ. ಭಾರತದಲ್ಲಿನ ಜಾತಿ ವ್ಯವಸ್ಥೆ ಈ ಕ್ರೈಸ್ತ ಮಿಷನರಿಗಳಿಗೆ ವರದಾನವಾಗಿದೆ. ನಮ್ಮ ಕೆಲವು ನಿರ್ದಿಷ್ಟ ಜಾತಿಗಳನ್ನೇ ಗುರಿಯಾಗಿಟ್ಟುಕೊಂಡು ಮಿಷನರಿಗಳು ಮತಾಂತರದ ಬಲೆ ಬೀಸುತ್ತಿದ್ದಾರೆ. ಈ ಮತಾಂತರಿಗಳು ಕರ್ನಾಟಕದಲ್ಲೂ ಕೆಲವು ಜಾತಿಗಳನ್ನು ಆಯ್ದುಕೊಂಡಿದ್ದಾರೆ. ಆ ಪೈಕಿ ತನ್ನ ಸಾಂಸ್ಕೃತಿಕ ಸಿರಿತನಕ್ಕೆ, ವೈವಿಧ್ಯತೆಗೆ ಹೆಸರಾಗಿರುವ ಬಂಜಾರ ಅಥವಾ ಲಂಬಾಣಿ ಸಮುದಾಯವೂ ಒಂದು. ರಾಣಾ ಪ್ರತಾಪ ಸಿಂಹನ ವಂಶಸ್ಥರಾದ ಇವರು ಸೈನಿಕರಾಗಿ ವಿದೇಶಿ ಆಕ್ರಮಣಗಳ ವಿರುದ್ಧ ಸಫಲ ಹೋರಾಟದ ಇತಿಹಾಸವುಳ್ಳವರು. ಬಂಜಾರ ಮಹಿಳೆಯರಿಗೆ ಸ್ವತಃ ಪಾರ್ವತಿಯೇ ವಿಶಿಷ್ಟ ಉಡುಗೆ ನೀಡಿದಳೆಂಬ ನಂಬಿಕೆ ಇದೆ. ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೂ ಹರಡಿರುವ ಈ ಜನಾಂಗವನ್ನು ಸಾರಾಸಗಟಾಗಿ ಮತಾಂತರಗೊಳಿಸಲಾಗುತ್ತಿದೆ. ಆರ್ಥಿಕವಾಗಿ ಹಿಂದುಳಿದಿರುವ ಲಂಬಾಣಿ ತಾಂಡಾಗಳಿಂದ ಮಕ್ಕಳನ್ನು ನಗರಗಳಿಗೆ ಕರೆತಂದು ವಿದ್ಯಾಭ್ಯಾಸದ ಹೆಸರಿನಲ್ಲಿ ಜಿಪ್ಸಿ ಹಾಸ್ಟೆಲ್ಗಳಲ್ಲಿ ಇರಿಸಲಾಗುತ್ತದೆ. ಅವರನ್ನು ಅತ್ಯಂತ ಚಿಕ್ಕ ವಯಸ್ಸಿನಲ್ಲೇ ಮತಾಂತರಗೊಳಿಸಲಾಗುತ್ತಿದೆ. ಬೆಂಗಳೂರಿನಲ್ಲೇ ಇರುವ ಜಿಪ್ಸಿ ಇಮ್ಯಾನ್ಯುಯಲ್ ಫೆಲೋಶಿಪ್ ಟ್ರಸ್ಟ್ ಪ್ರತಿ ವರ್ಷ 16 ಕೋಟಿ ರೂಪಾಯಿಗಳನ್ನು ಇದಕ್ಕಾಗಿಯೇ ಖರ್ಚು ಮಾಡುತ್ತಿದೆ. ಇದೇ ರೀತಿ ಕರ್ನಾಟಕದಲ್ಲಿ ಹಿಂದುಳಿದ ವರ್ಗಗಳೆಂದು ಗುರುತಿಸಲ್ಪಟ್ಟಿರುವ ಆದಿ ಕರ್ನಾಟಕ, ತಿಗಳ, ವಿಶೇಷವಾಗಿ ಬೀದರ್ನಲ್ಲಿ ಮಾದಿಗ ಸಮಾಜ, ದಕ್ಷಿಣ ಕನ್ನಡ ಜಿಲ್ಲೆಯ ಕೊರಗ, ವನವಾಸಿಗಳಾದ ಸಿದ್ಧಿ, ಮರಾಠಿ, ಕುಡಬಿ ಜನಾಂಗದವರನ್ನು ಅವರ ಮುಗ್ಧತೆಯ ಲಾಭ ಪಡೆದು ಮತಾಂತರಗೊಳಿಸಲಾಗುತ್ತಿದೆ. ಆದರೆ ನೋಡಿ, ಈ ಕ್ರೈಸ್ತ ಮಿಷನರಿಗಳ ಮತಾಂತರದ ದಾಹ ಕೇವಲ ಹಿಂದುಳಿದ ವರ್ಗಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಸದರನ್ ಬ್ಯಾಪ್ಟಿಸ್ಟ್ ಚರ್ಚ್ನ ಒಂದು ವಿಭಾಗ ಕರ್ನಾಟಕದ ವೀರಶೈವ ಲಿಂಗಾಯಿತರನ್ನು ಮತಾಂತರಗೊಳಿಸಲು ವಿಶೇಷ ಯೋಜನೆಯನ್ನು ಅನುಷ್ಠಾನಗೊಳಿಸಿದೆ. ಆ ಯೋಜನೆಯ ಪ್ರಗತಿ ಕುರಿತು ತನ್ನ ವೆಬ್ಸೈಟ್ಗಳಲ್ಲೇ ಘಂಟಾಘೋಷವಾಗಿ ಹೇಳಿಕೊಂಡಿದೆ. ಈ ಚರ್ಚ್ನ ಪಾದ್ರಿ ಮಾರ್ಕ್ ಹಂಟರ್ನ ಪ್ರಕಾರ 1997ರಲ್ಲಿ ಕೇವಲ 800 ವೀರಶೈವರು ಮತಾಂತರವಾಗಿದ್ದರು. 2006ರ ವೇಳೆಗೆ ಈ ಲಿಂಗಾಯತ ಕ್ರಿಶ್ಚಿಯನ್ನರ ಸಂಖ್ಯೆ 18,000ಕ್ಕೇರಿದೆ. ಅಲ್ಲದೆ ಇನ್ನು ಕೆಲವೇ ದಿನಗಳಲ್ಲಿ 1,000 ಲಿಂಗಾಯತರ ಮನೆಗಳಲ್ಲಿ ಪ್ರಾರ್ಥನಾ ಚರ್ಚ್ಗಳು ಆರಂಭವಾಗುತ್ತವೆ ಎಂದು ಅವನು ಹೇಳಿಕೊಂಡಿದ್ದಾನೆ. ಇನ್ನು ಅಮೆರಿಕದ ಶ್ವೇತಭವನದ ನೇರ ಬೆಂಬಲ ಪಡೆದಿರುವ ಜೋಶುವಾ ಪ್ರಾಜೆಕ್ಟ್ನಲ್ಲಿ ಭಾರತದ 100 ಜಾತಿಗಳನ್ನು ಗುರುತಿಸಲಾಗಿದ್ದು, ಅದರಲ್ಲಿ ಕರ್ನಾಟಕದ ಕುರುಬರು, ಒಕ್ಕಲಿಗರ ಪೈಕಿ 1.2% ಮತಾಂತರವಾಗಿದ್ದಾರೆ ಎಂದು ತಿಳಿಸಲಾಗಿದೆ. ಈ ಮತಾಂತರದ ಬಿಸಿ ಭೂವೈಕುಂಠದ ಅಧಿಪತಿ ತಿರುಪತಿ ತಿಮ್ಮಪ್ಪನಿಗೂ ತಟ್ಟಿದೆ. ಮತಾಂತರಿಗಳ ಕರಾಳ ಛಾಯೆ ಇಂದು ತಿರುಮಲ ತಿರುಪತಿಗಳಲ್ಲಿ ಆವರಿಸಿದ್ದು, ಲಕ್ಷಾಂತರ ಹಿಂದೂಗಳ ನಂಬಿಕೆ, ಶ್ರದ್ಧಾ ಭಕ್ತಿಗೆ ಬಂದಿರುವ ಕಂಟಕವಾಗಿದೆ. ಮತಾಂತರದ ಪಿಡುಗು ಇಷ್ಟೊಂದು ವ್ಯಾಪಕವಾಗಿದ್ದರೂ ಹಿಂದೂ ಸಮಾಜ ಜಾಗೃತವಾಗದೇ ಇರುವುದು ಆತಂಕದ ವಿಷಯ. ವಾಸ್ತವವಾಗಿ ಈ ಮತಾಂತರ ಎಂಬುದು ಯಾವುದೋ ಒಂದು ನಿರ್ದಿಷ್ಟ ಜಾತಿ ಜನಾಂಗದ ಸಮಸ್ಯೆ ಅಲ್ಲ. ಅದು ಇಡೀ ಹಿಂದೂ ಸಮಾಜದ, ಇಡೀ ದೇಶದ ಸಮಸ್ಯೆ. ಇನ್ನು ಮುಂದೆ ಮತಾಂತರವಾಗುವುದನ್ನು ತಡೆಯುವುದರ ಜೊತೆಗೆ
ಈಗಾಗಲೇ ಮತಾಂತರಗೊಂಡಿರುವ ನಮ್ಮ ಬಂಧುಗಳನ್ನು ಮರಳಿ ಮಾತೃಧರ್ಮಕ್ಕೆ ಕರೆತರಬೇಕಿದೆ. ಮನಸ್ಸು ಮಾಡಿದರೆ ಮನೆ ಬಿಟ್ಟು ಹೋಗಿರುವ ಮಗನನ್ನು ಮನವೊಲಿಸಿ ಮತ್ತೆ ಹಿಂದಕ್ಕೆ ಕರೆತರುವುದು ಕಷ್ಟವೇನಲ್ಲ ಬಿಡಿ. ಈ ರೀತಿ ಮತಾಂತರಗೊಂಡವರನ್ನು ಮಾತೃಧರ್ಮಕ್ಕೆ ಕರೆತರುವ ಪರಾವರ್ತನ ಕಾರ್ಯವೂ ನಡೆಯುತ್ತಲೇ ಇದೆ. ಇದು ಕೂಡ ಇಂದು ನೆನ್ನೆ ಶುರುವಾದುದಲ್ಲ. ಹಿಂದೆ ವಿದೇಶಿ ಆಕ್ರಮಣಕಾರರ ಕಾಲದಲ್ಲಿ ಯಾವತ್ತು ಮೊದಲ ಹಿಂದೂ ಮತಾಂತರಗೊಂಡನೋ ಅಂದಿನಿಂದಲೇ ಈ ಪರಾವರ್ತನ ಕಾರ್ಯವನ್ನು ಹಿಂದೂ ಸಮಾಜ ನಡೆಸಿಕೊಂಡು ಬಂದಿದೆ. ಮಾತೃಧರ್ಮ ತೊರೆದು ಹೋದವರನ್ನು ಮರಳಿ ಕರೆತರುವ ಒಂದು ಮಾರ್ಗವನ್ನು ತೆರೆದಿಟ್ಟಿದೆ. ದೇವಲ ಮಹರ್ಷಿಗಳಿಂದ ಆರಂಭಿಸಿ ಸ್ವಾಮಿ ದಯಾನಂದ ಸರಸ್ವತಿ, ಆಚಾರ್ಯ ಚಾಣಕ್ಯ ಮತ್ತು ಕರ್ನಾಟಕದಲ್ಲಿ ವಿದ್ಯಾರಣ್ಯರು ಸೇರಿದಂತೆ ದೇಶದ ಅನೇಕ ಮಹಾಪುರುಷರು ಮತಾಂತರ ತಡೆದಿದ್ದಷ್ಟೇ ಅಲ್ಲ, ಮತಾಂತರಿಗಳ ವಿರುದ್ಧ ಬೌದ್ಧಿಕ ಪ್ರತ್ಯಾಕ್ರಮಣ ಕೂಡ ನಡೆಸಿದ್ದರು. ಈಗಲೂ ವನವಾಸಿ ಕ್ಷೇತ್ರಗಳಲ್ಲಿ ನಡೆಯುತ್ತಿರುವ ಸೇವಾ ಕಾರ್ಯ ಹಾಗೂ ಧರ್ಮ ಜಾಗರಣದ ಚಟುವಟಿಕೆಗಳಿಂದಾಗಿ ಸಹಸ್ರಾರು ವನವಾಸಿ ಬಂಧುಗಳು ಮಾತೃಧರ್ಮಕ್ಕೆ ಮರಳಿ ಬರುತ್ತಿದ್ದಾರೆ. ಗುಜರಾತಿನ ಡಾಂಗ್ ಜಿಲ್ಲೆಯಲ್ಲಿ ನಡೆದ ಶಬರಿ ಕುಂಭವೇ ಇದಕ್ಕೆ ಸಾಕ್ಷಿ. ಕರ್ನಾಟಕದಲ್ಲಿ ಕ್ರೈಸ್ತ ಮತ ಅಪ್ಪಿಕೊಂಡಿದ್ದ ಲಂಬಾಣಿ, ಮಾದಿಗ, ಆದಿ ಕರ್ನಾಟಕ ಸಮುದಾಯದ ಬಂಧುಗಳು ಜಾಗೃತ ಹಿಂದೂಗಳ ಪ್ರಯತ್ನದ ಫಲವಾಗಿ ಮತ್ತೆ ಹಿಂದುತ್ವದ ತೆಕ್ಕೆಗೆ ಮರಳಿದ್ದಾರೆ. ಹಾಗೆ ಹಿಂದೂ ಸಮಾಜ ಸದಾಕಾಲ ಮತಾಂತರದ ವಿರುದ್ಧ ಜಾಗೃತವಾಗಿರಬೇಕಾದರೆ ಅದಕ್ಕೆ ವಿವಿಧ ಸಮುದಾಯಗಳ ಸ್ವಾಮೀಜಿಗಳು, ಮಠಾಧೀಶರು, ಸಾಧು ಸಂತರ ಪ್ರೇರಣೆ, ಆಶೀರ್ವಾದ ಮತ್ತು ಮಾರ್ಗದರ್ಶನ ಅತ್ಯಗತ್ಯ. ಪೂಜ್ಯ ಮಠಾಧೀಶರ, ಸಾಧು ಸಂತರ ನೇತೃತ್ವದಲ್ಲಿ ಎಲ್ಲಾ ಜಾತಿ ಪಂಗಡಗಳ ಪ್ರಮುಖರು ಮತ್ತು ಪ್ರಜ್ಞಾವಂತರು ಕ್ರೈಸ್ತ ಮಿಷನರಿಗಳ ಕಾರ್ಯಕ್ಷೇತ್ರವಾಗಿರುವ ಮತಾಂತರದ ಪಿಡುಗಿನಿಂದ ತತ್ತರಿಸಿರುವ ಹಿಂದುಳಿದ ಪ್ರದೇಶಗಳಲ್ಲಿ, ಕುಗ್ರಾಮಗಳಲ್ಲಿ, ಕೊಳೆಗೇರಿಗಳಲ್ಲಿ ಧರ್ಮ ಜಾಗೃತಿಯನ್ನು ಮೂಡಿಸಿ ನಮ್ಮವರು ಮತಾಂತರಿಗಳಿಂದಾಗಿ ದಾರಿ ತಪ್ಪುವುದನ್ನು ತಡೆಯಲು ಕಾರ್ಯಪ್ರವೃತ್ತರಾಗಬೇಕಾಗಿದೆ. ಜಾತಿ ಆಧಾರಿತ ಮೇಲು ಕೀಳು, ಅಸ್ಪೃಶ್ಯತೆಯಂಥ ಅನಿಷ್ಠ ಪದ್ಧತಿಯನ್ನು ತೊಡೆದು ಹಾಕಿ ಜಾತಿ ಸಮುದಾಯಗಳ ಮಧ್ಯೆ ಸಾಮರಸ್ಯ ಮೂಡಿಸುವಲ್ಲಿ ಕ್ರಿಯಾಶೀಲರಾಗಬೇಕಾಗಿದೆ. ಧರ್ಮ ಜಾಗರಣದ ಈ ಮಹತ್ವದ ಕಾರ್ಯದ ಭಾಗವಾಗಿ ನಾಡಿನ ವಿವಿಧ ಭಾಗಗಳಲ್ಲಿ ಸಾಮೂಹಿಕ ಸತ್ಯನಾರಾಯಣ ಪೂಜೆ, ಕಾರ್ತಿಕ ದೀಪೋತ್ಸವ, ದೀಪಪೂಜೆ, ಗೋಪೂಜೆ, ಸಾಮೂಹಿಕ ಶಿವಲಿಂಗ ಪೂಜೆ, ಸ್ವಾಮೀಜಿಗಳಿಂದ ಪಾದಯಾತ್ರೆ ಮುಂತಾದ ಕಾರ್ಯಕ್ರಮಗಳನ್ನು ಆಯೋಜಿಸಿ ಮಾತೃಧರ್ಮಕ್ಕೆ ಮರಳುವವರನ್ನು ಪ್ರೋತ್ಸಾಹಿಸಲಾಗುತ್ತಿದೆ. ಗ್ರಾಮೀಣ ಧರ್ಮ ರಕ್ಷಾ ಸಮಿತಿಗಳ ರಚನೆ, ಅರ್ಚಕರ ಸಮಾವೇಶ, ಧರ್ಮ ಜಾಗೃತಿ ಸಭೆ, ಸಹಭೋಜನ ಮತ್ತು ಮಹಿಳಾ ಸಮಾವೇಶಗಳ ಮೂಲಕ ಧರ್ಮ ಜಾಗೃತಿ ನಡೆಸಿ ಪರಾವರ್ತನದ ಕಾರ್ಯವೂ ನಡೆಯುತ್ತಿದೆ. ಹಿಂದೂ ಬಾಂಧವರೇ, ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ, ಕೊಳೆಗೇರಿಗಳಲ್ಲಿ, ಗುಡ್ಡಗಾಡುಗಳಲ್ಲಿ, ಗ್ರಾಮಗಳಲ್ಲಿ ನಡೆಯಬೇಕಾದ ಧರ್ಮ ಜಾಗರಣದ ಈ ಪವಿತ್ರ ಕಾರ್ಯಕ್ಕೆ ನಿಮ್ಮ ಅಮೂಲ್ಯವಾದ ತನು, ಮನ, ಧನ ಮತ್ತು ಸಮಯವನ್ನು ನೀಡಿ ಸಹಕರಿಸಿ. ಹಿಂದುತ್ವ, ಭಾರತೀಯತೆಯ ಉಳಿವಿಗಾಗಿ, ಬಲವೃದ್ಧಿಗಾಗಿ ಕೈ ಜೋಡಿಸಿ. ಭಾರತ್ ಮಾತಾ ಕಿ ಜೈ.